ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ 18, 19ರಂದು ಮಳೆಯ ಪ್ರಮಾಣ ಕಡಿಮೆ ಆಗಬಹುದಾದರೂ ಕೂಡ ಕೆಲವು ಕಡೆ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಅಕ್ಟೋಬರ್ 20ರಿಂದ ಅಕ್ಟೋಬರ್ 24ರವರೆಗೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 18, 19ರಂದು ಮಳೆಯ ಪ್ರಮಾಣ ಕಡಿಮೆ ಇದ್ರೂ ಎಲ್ಲ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆ ಐತಿ ಮತ್ತು ಕೆಲವೊಂದು ಕಡೆ ಸಾಧಾರಣವಾಗಿ ಮಳೆಯಾಗಬಹುದು. ಆದರೆ ಅಕ್ಟೋಬರ್ 20ರಿಂದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೂಡ ಮಳೆಯ ಪ್ರಮಾಣ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಅಕ್ಟೋಬರ್ 18ರಿಂದ ಅಕ್ಟೋಬರ್ 24ರವರೆಗೆ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಅಕ್ಟೋಬರ್ 18ರಿಂದ ಅಕ್ಟೋಬರ್ 24ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಅಕ್ಟೋಬರ್ 18ರಿಂದ ಅಕ್ಟೋಬರ್ 24ರವರೆಗೆ ಮಳೆಯಾಗುವ ಸಾಧ್ಯತೆಗಳದಾವು. ಎಷ್ಟು ದಿನಗಳವರೆಗೆ ಹಿಂಗಾರು ಮಳೆ ಇರುತ್ತೆ ರಾಜ್ಯದಲ್ಲಿ ಹಿಂಗಾರು ಮಳೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಪೂರ ಇರಬಹುದು ಮತ್ತು ಅದರ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 15 ಮತ್ತು ಪೂರ ನವೆಂಬರ್ ತನಕ ಇರಬಹುದು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ನವೆಂಬರ್ ತನಕ ಮಳೆಯಾಗುವ ಸಾಧ್ಯತೆಗಳು ಅದಾವೆ. ರೈತರಿಗೆ ಎಷ್ಟು ಅನುಕೂಲ ಆಗಬಹುದು ಸರ್? ಕೆಲವೊಬ್ಬರಿಗೆ ಇದು ಅನುಕೂಲ ಆಗ್ಬೋದು, ಯಾಕಂದ್ರೆ ಕೆಲವೊಂದು ಕಡೆ ಮಳೆ ಆಗಿರಲ್ಲ, ಅವ್ರಿಗೆ ತಮ್ಮ ಬೆಳೆಗಳಿಗೆ ನೀರು ಬೇಕಾಗಿರ್ತೈತಿ. ಆ ಒಂದು ಸಂದರ್ಭದಲ್ಲಿ ಇದು ಮಳೆ ಉತ್ತಮ ಇದು ಅನುಕೂಲ ಆಗೋ ಸಾಧ್ಯತೆಗಳು ಅದಾವೆ. ಮುಂಗಾರು ಮಳೆ ಅಷ್ಟೇ ಎಫೆಕ್ಟ್ ಹಿಂಗಾರು ಮಳೆ ಇರುತ್ತಾ ಅಥವಾ ಕಮ್ಮಿ ಇರುತ್ತಾ? ಹಿಂಗಾರು ಮಳೆ ಇದು ಒಂದು ಸ್ವಲ್ಪ ಅಷ್ಟೊಂದು ತೀವ್ರ ಇರಾಗಲ್ಲ ಮತ್ತು ಇದು ಅಲ್ಪಾವಧಿ, ಒಂದು ತಿಂಗಳು 2 ತಿಂಗಳು ಅಷ್ಟೇ ಇರ್ತೈತಿ ಇದು. ಮತ್ತು ಇದು ಅಷ್ಟೊಂದು ಮುಂಗಾರು ಮಳೆ ಅಷ್ಟು ರಭಸವಾಗಿರಲ್ಲ, ಇದಕ್ಕೆ ಅಷ್ಟೊಂದು ಭಾರಿ ಮಳೆ ಆಗೋ ಸಾಧ್ಯತೆಗಳು ಕಡಿಮೆ. ಆದರೆ ದಕ್ಷಿಣ ಒಳನಾಡಿನಲ್ಲಿ ಕೆಲವೊಮ್ಮೆ ಆಗ್ಬೋದು ಅಷ್ಟೇ.